ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು 33ನೇ ದಿನ. ನಿನ್ನೆ ವಿಡಿಯೋನ ಮಿಸ್ ಮಾಡಿದೆ. ಸೊ ಇವತ್ತೇ 2 ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇದು ಆಗಲಿಲ್ಲ. ಸೊ ಇದನ್ನು ಆಲ್ರೆಡಿ ನಾನು ಏನಂತ ಹೇಳ್ತೀವಿ, ಸೊ ಎಡಿಟಿಂಗ್ ಎಲ್ಲ ಮುಗಿದಿತ್ತು, ಮತ್ತು ಸೆಕೆಂಡ್ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಹಾಕ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಡೇ 33ಯಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ನೀವು ಜಸ್ಟು ಚಿಕ್ಕ ಚಿಕ್ಕ ವೀಡಿಯೋಸ್ನೇ ಶೇರ್ ಮಾಡ್ತಿದ್ದೀರಾ, ನಮ್ಗೆ ನೋಡೋದು ತುಂಬ ಬೋರ್ ಆಗುತ್ತೆ ಅಂತ. ಬಟ್ ಏನು ಮಾಡಲಿ, ತುಂಬ ಕಷ್ಟ ಆಗ್ತಾಯಿದೆ ನನಗೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಲಾಂಗ್ ವೀಡಿಯೋಸ್ನ ಶೂಟ್ ಮಾಡೋಕ್ಕೆ. ಸೊ ಹಾಗಾಗಿನೇ ನನಗೆ ಯಾವಾಗ ಆಗುತ್ತೋ ಆವಾಗ ರೆಸಿಪೀಸ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ರೀಸೆಂಟಾಗಿ ತುಂಬ ರೆಸಿಪೀಸ್ನ ಶೇರ್ ಮಾಡಿದ್ದೀನಲ್ಲ, ಸೊ ನಾನೇನೋ ಒಂದು ರೆಸಿಪಿನ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ, ಆಯಿತಾ? ಸೊ ಇವತ್ತು ಯಾವ ಥರ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಆ್ಯಂಡ್ ನಿಮ್ಮ ವೆಯ್ಟ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾಯಿರಿ. ನನ್ನ ಕೇಳ್ತಾ ಇದ್ದೀರಾ, ಖಂಡಿತ ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ, ಓಕೆನಾ? ಈಗ ಡೇ 33 ಯಾವ ಥರ ಇತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ನೋಡ್ಕೊಂಡು ಬರೋಣಂತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಕಂಪಲ್ಸರಿಯಾಗಿ ನಾವು ತೊಗೊಂಡಿರೋಂಥ ಈ ವೆಯ್ಟ್ ಲಾಸ್ ಜರ್ನಿನ 90 ಡೇ ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡಲೇಬೇಕು. ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಆಗ್ತಾಯಿದ್ದೀನಿ. ಸೊ ಏನಂದರೆ ಲಾಂಗ್ ವೀಡಿಯೋಸ್ ಅಷ್ಟೇ ಮಾಡೋಕ್ಕಾಗ್ತಾಯಿಲ್ಲ, ಅದು ಬಿಟ್ಟು ನಾನು ಏನು ತೊಗೊಳ್ತಾ ಇದ್ದೀನಿ ಅದು ಎಲ್ಲನೂ ಅಪ್ಡೇಟ್ ಮಾಡ್ತಾಯಿದ್ದೀನಿ ನಿಮಗೆ. ಆ್ಯಂಡ್ ಬನ್ನಿ, ಈಗ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ಗೊತ್ತಾ, ನೆಟ್ಟೆಡು. ಇದು ಬಂದ್ಬಿಟ್ಟು ಬರ್ಡೇಗೆ ಮತ್ತು ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟಿಕ್ ಆ್ಯಡ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದಂದ್ರೆ ನೋಡಿದ ತಕ್ಷಣ ಇಷ್ಟ ಆಯಿತು. ಈ ಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ನಿಸ್ತು. ಒಂಥರ ಪ್ಯಾಚ್ ವರ್ಕ್ ಥರ. ಈವನ್ ಇದನ್ನ ಫೋಟೋಶೂಟ್ಸ್, ಸಿಂಪಲ್ ಫೋಟೋಶೂಟ್ಸ್ ಇರುತ್ತಲ್ಲ ಅಂಥದಕ್ಕೂ ಚೆನ್ನಾಗಿರುತ್ತೆ ಅಲ್ಲ. ಇದರಲ್ಲಿ ಎಷ್ಟೊಂದು ಕಲರ್ಸು ಇದ್ದಾವೆ. ನನಗೆ ಬ್ಲ್ಯಾಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಈ ಥರ ಫುಲ್ ನೆಟ್ಟಡೇ ಇದೆ ಇದು. ಒಂಥರ ಬರ್ಡೇಗೆ ಪರ್ಫೆಕ್ಟ್ ಆಗಿರುತ್ತೆ ಅನಿಸುತ್ತೆ. ಬರ್ಡೇ ಗರ್ಲ್ಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಅಲ್ಲ. ನಮಗೆ ಈ ಬರ್ಡೇ ಪಾರ್ಟಿ ಕೇಕ್ ಕಟ್ ಮಾಡಬೇಕಾದ್ರೆ ಈವ್ನಿಂಗ್ ಟೈಮಲ್ಲಿ, ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮಾರ್ನಿಂಗ್ ನಾನು ಏನು ಮಾಡಿದೆ ಇವತ್ತು ಅಂದರೆ, 1 ಗ್ಲಾಸ್ ಹಾಲು ತೊಗೊಂಡೆ, ಆಕಳದ ಹಾಲು. ಅದಕ್ಕೆ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡ್ಬಿಟ್ಟು ಈ ಒಂದು ಹಾಲನ್ನ ಮಾರ್ನಿಂಗ್ ಟೈಮಲ್ಲಿ ತೊಗೊಂಡೆ. ನನಗೆ ಸ್ವಲ್ಪ ಹೊಟ್ಟೆ ತುಂಬಾ ಹಸುವಾಗ್ತಿತ್ತು, ಆ್ಯಂಡ್ ಏನಾದರೂ ಸ್ವಲ್ಪ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಹಾಲನ್ನ ತೊಗೊಂಡೆ. ಸೊ ಡೈಲಿ ಬೇಡ, ಯಾವಾಗಾದರೂ ಒಂದು ಸಲ, ಅಂದರೆ ಹಾಲು ವಿತೌಟ್ ಏನು ಜಾಗ್ರಿ ಪೌಡರ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅದನ್ನು ಬಿಟ್ಟು ನೀವು ಬರೀ ಹಾಲನ್ನ ತೊಗೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗುತ್ತೆ ಅಂತಂದರೆ, ಡೈಲಿ ನಾವು ಶುಗರ್ನ ಇಂಟೇಕ್ ಮಾಡ್ತೀವಿ ಅಂದರೆ ಸ್ವಲ್ಪ ನಮಗೆ ಅಷ್ಟೊಂದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಲ್ಲ. ಆ ಒಂದು ರೀಸನಿಂದ ನಾನು ಬೇಡ ಅಂತ ಹೇಳ್ತೀನಿ. ಬಟ್ ಲೋ ಫ್ಯಾಟ್ ಮಿಲ್ಕ್ ಅನ್ನೋದು ಒಳ್ಳೆಯದು. ಆ್ಯಂಡ್ ಯಾರಿಗೆ PCOD ಥೈರಾಯ್ಡ್ ಅಲ್ಲ, ಯಾರಿಗೆ PCOD ಇರುತ್ತಲ್ಲ ಅಂಥವರು ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತಲ್ಲ. ಆ್ಯಂಡ್ ಇದ್ರ ಜೊತೆಗೆ ನಾನು ತೊಗೊಂಡಿದ್ದು ಅಂದರೆ ಬ್ರೇಕ್ಫಾಸ್ಟಾಗೆ ಕನ್ಸಿಡರ್ ಮಾಡಿರೋದು ಇದನ್ನ ನಾನು. ಸೊ ಮಾರ್ನಿಂಗು ನಾನು ಜಿಮ್ಗೆ ಹೋಗಿ ಬಂದಾದಮೇಲೆ ತೊಗೊಂಡಿರೋದು. ಹಾಲು ತೊಗೊಂಡು ನೆಕ್ಸ್ಟು 1 ಆ್ಯಪಲ್ ಜೊತೆ ಪೀನಟ್ ಬಟರ್ನ ತೊಗೊಂಡೆ. ಇದು ಕಂಪ್ಲೀಟ್ ನಂದು ಬ್ರೇಕ್ಫಾಸ್ಟು. ಸೊ ಮತ್ತೇನು ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ಗೆ ಏನು ತೊಗೊಳ್ಳಿಲ್ಲ. ಪೀನಟ್ ಬಟರ್ ಏನಿರುತ್ತಲ್ಲ ಅದನ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತಲೂ ಶೇರ್ ಮಾಡಿದ್ದೆ ನಿಮಗೆ. ಇಲ್ಲ ಅಂತಂದರೆ ಈಸಿಯಾಗಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ಈ ಪೀನಟ್ ಬಟರ್ನ ಕೊಡೋದ್ರಿಂದ ತುಂಬ ಒಳ್ಳೆಯದು. ಈ ಥರ ಆ್ಯಪಲ್ಗಳಲ್ಲಿ ಲಡ್ಡುಗೆ ಮತ್ತು ಆರತಿಗೆ ಆ್ಯಪಲ್ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಇವನ್ನೆಲ್ಲ ಹಾಲು ಮತ್ತು ಪೀನಟ್ ಬಟರು, ನೆಕ್ಸ್ಟು ಆ್ಯಪಲ್ಲು, ಈ ಥರ ಎಲ್ಲ ಹಾಕ್ಬಿಟ್ಟು ನೀವು ಒಂದು ಸ್ಮೂತಿ ಥರ ಆದರೂ ಮಾಡಿಕೊಂಡು ಸ್ಮೂತಿನಾದರೂ ಬ್ರೇಕ್ಫಾಸ್ಟಿಗೆ ತೊಗೊಳ್ಬೋದು. ಆ ರೀತಿಯಾಗಾದರೂ ಮಾಡ್ಕೋಬೋದು. ನಾನು ಒಂದು ಸಲ 2 ಸಲ ತೋರಿಸಿದ್ದೀನಿ ಅನಿಸುತ್ತೆ ಈ ಥರ ಸ್ಮೂತಿನ ಮಾಡ್ಕೊಳ್ಳೋದು. ಬೇಕಿದ್ದರೆ 2 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ನೆನೆಸಿಟ್ಕೊಂಡು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ಮೂತಿನ ಮಾಡ್ಕೋಬೋದು. ಸೊ ಇದನ್ನು ತೊಗೊಂಡಾದಮೇಲೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ಟು 2 ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಆ್ಯಂಡ್ ತೊಗರಿಬೇಳೆ ಹಾಕಿಬಿಟ್ಟು ಇದು ಹೀರೆಕಾಯಿ ಪಲ್ಯ ಮಾಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಲಂಚ್ಗೆ. ಇದಾಗಿತ್ತು. ಆ್ಯಂಡ್ ನೈಟ್ ಡಿನ್ನರ್ಗೆ ಇವತ್ತೇನು ತೊಗೊಂಡೆ ಅಂದರೆ
2 ರೊಟ್ಟಿ ತೊಗೊಂಡಿದ್ನಲ್ಲ ಮಧ್ಯಾಹ್ನ. ಹೆಂಗಂದರೆ ಹಂಗೆ ನಾನು ಒಂದು ರೊಟ್ಟಿ ಇಲ್ಲಾಂದರೆ 1.5 2 ಡಿಪೆಂಡ್ಸ್ ಆನ್ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ತೊಗೊಂಡಿದ್ನಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ, ಅದಷ್ಟು ಎಷ್ಟಾಗುತ್ತೋ ಅಷ್ಟು. ಸೊ ಮಧ್ಯಾಹ್ನ 2 ರೊಟ್ಟಿ ತೊಗೊಂಡಿರೋದ್ರಿಂದ ಅಷ್ಟೊಂದೇನು ಹೊಟ್ಟೆ ಹಶ್ವಾಗಿರಲಿಲ್ಲ. ನಾನೇನು ಮಾಡ್ಕೊಂಡೆ ಅಂದರೆ ನೈಟ್ ರಾಗಿ ಗಂಜಿನ ತೊಗೊಂಡೆ. ಕೇಳಿದ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ರೀಸೆಂಟಾಗಿ ಕಮೆಂಟ್ ನೋಡಿದೆ, ಗಂಜಿನ ತೊಗೋಬೋದಾ ಮಾಲ್ಟ್ನ ಅಂತ. ತೊಗೋಬೋದು, ಬಟ್ ಇದು ಬೇಡ, ಬೆಲ್ಲ ಸಕ್ಕರೆ ಹಾಕೋದು ಬೇಡ. ಬೆಲ್ಲ ಯಾವತ್ತೋ ಒಂದು ಸಲ ತೊಗೋಬೋದು. ನಿಮಗೆ ರೆಗ್ಯುಲರಾಗಿ ತೊಗೊಳ್ತೀರಿ ಅಂತಂದರೆ ಸಾಲ್ಟ್ನ ಹಾಕ್ಕೊಂಡು ತೊಗೋಬೋದು. ಸೊ ನಾನು ಒಂದು ಗ್ಲಾಸಷ್ಟು ರಾಗಿ ಗಂಜಿ ತೊಗೊಂಡೆ, ಸಾಲ್ಟ್ ಹಾಕ್ಬಿಟ್ಟು. ಅದ್ರ ಜೊತೆಗೆ ಗೋಡಂಬಿ ತೊಗೊಂಡಿದ್ದೆ, ಒಂದು 4-5 ಗೋಡಂಬಿ. ಸೊ ಇವತ್ತಿಂದು ಡಿನ್ನರ್ ಇದಾಗಿತ್ತು. ಆ್ಯಂಡ್ ತುಂಬ ಸಿಂಪಲ್ ಇದ್ರೂ ಏನೋ ಹೊಟ್ಟೆ ತುಂಬ ತಿನ್ನಂಗೆ ಫೀಲಿಂಗ್ ಅನಿಸ್ತಿತ್ತು, ಗಂಜಿನೇ ಹಂಗಲ್ಲ. ಸೊ ಇವತ್ತೆಲ್ಲ ಏನೇನು ತೊಗೊಂಡಿದ್ದೀನಿ ಅದನ್ನ ಶೇರ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.